ಮನ ಬಂದ ಕಡೆಯೆಲ್ಲ ಬೋರ್ವೆಲ್ ಹೊಡ್ಸೋರು ನೋಡ್ಲೇಬೇಕಾದಂತಹ ವರದಿ ಇದು. ರಾಜಸ್ಥಾನದ ಹಳ್ಳಿಯಲ್ಲಿ ನಡೆದಂತಹ ಈ ಒಂದು ಘಟನೆ ನೀವು ಬೋರ್ ಹೊಡ್ಸೋಕ್ಕೂ ಮುಂಚೆ 10 ಸಲ ಯೋಚನೆ ಮಾಡೋ ತರ ಮಾಡುತ್ತೆ. ಒಂದು ಬೋರ್ವೆಲ್ ಇಡೀ ಊರನ್ನೇ ನದಿಯಂತಾಗಿಸಿದೆ ಅಂದ್ರೆ ನೀವು ನಂಬಲೇಬೇಕು. ನಾವು ಇವತ್ತು ಹೇಳೋಕೆ ಹೊರಟಿರೋ ಘಟನೆ ಕೇಳಿದ್ರೆ ನೀವು ದಂಗಾಗೋದು ಗ್ಯಾರಂಟಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಜಲಜ್ವಾಲಾಮುಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಅಭಿಷೇಕ್. ರಾಜಸ್ಥಾನದ ಹಳ್ಳಿಯಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಒಂದು ಘಟನೆ ನಡೆದಿದೆ. ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜಸ್ಥಾನದ ಜೈಸಲ್ಮೇರ್ನ ಮೋಹನಗಢ ಎಂಬ ಕಣಿವೆಯ ಪುಟ್ಟ ಹಳ್ಳಿಯೊಂದರಲ್ಲಿ ನೀರು ಜ್ವಾಲಾಮುಖಿಯಂತೆಯೇ ಸಿಡಿದಿದ್ದು ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಜೈಸಲ್ಮೇರ್ನ ಮೋಹನಗಢ ಕಣಿವೆ ಪ್ರದೇಶದ ತೀನ್ಜೋರಾ ಮೈನರ್ಲಿ ಎಂಬ ಪುಟ್ಟ ಹಳ್ಳಿಯಲ್ಲಿ ನೀರಿನ ಕೊರತೆ ಇದೆ ಎಂಬುದನ್ನು ತಿಳಿದು ಕೂಡ ಬೋರ್ವೆಲ್ ತೆಗೆಯೋಕೆ ಮುಂದಾಗಿರ್ತಾರೆ. ಹೀಗೆ ಬೋರ್ವೆಲ್ ತೆಗೆಯೋಕೆ ಹೊರಟಂತ ಸಂದರ್ಭದಲ್ಲಿ ಒಂದು ಅವಾಂತರವೇ ನಡೆದು ಹೋಗುತ್ತೆ. ಬೋರ್ವೆಲ್ ಕಾಮಗಾರಿ ನಡೆಯುತ್ತಾ ಇದ್ದಾಗಲೇ ಆಲ್ ಆಫ್ ಅ ಸಡನ್ ನೆಲ ಕುಸಿಯೋಕೆ ಪ್ರಾರಂಭ ಆಯಿತು. ಹೀಗೆ ನೆಲ ಕುಸಿದ ಕೆಲ ಹೊತ್ತಿನಲ್ಲಿಯೇ ಬೋರ್ವೆಲ್ ತೆಗಿತಾ ಇದ್ದಂತಹ ಮಷಿನ್ ಗುಂಡಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತು. ನೆಲ ಕುಸಿಯೋಕೆ ಏನು ನೆಲ ಬಿರುಕು ಬಿಟ್ಟಿತ್ತಲ್ಲ, ಆ ಬಿರುಕಿನಿಂದ ಏಕಾಏಕಿ ನೀರು ರಭಸದಿಂದ ಚಿಮ್ಮೋಕೆ ಶುರುವಾಯಿತು. ಥೇಟ್ ಜ್ವಾಲಾಮುಖಿ ತರಾನೇ ನೀರು ಚಿಮ್ತಾ ಇತ್ತು. ನೀರಿನೊಟ್ಟಿಗೆ ಕೆಸರು ಹಾಗೆ ಗ್ಯಾಸ್ ಕೂಡ ತುಂಬಿದ್ದು ಅಚ್ಚರಿ ಹಾಗೆ ಆತಂಕಕಾರಿ ಸಂಗತಿ. ನೀರು ಜ್ವಾಲಾಮುಖಿಯಂತೆಯೇ 3-4 ಅಡಿ ಎತ್ತರಕ್ಕೆ ಸುಮಾರು 2 ದಿವಸಗಳ ಕಾಲ ನಿರಂತರವಾಗಿ ಚಿಮ್ತಾನೆ ಇತ್ತು. ಪರಿಣಾಮವಾಗಿ ಸುತ್ತಲಿನ ಇಡೀ ಪ್ರದೇಶ, ಜಮೀನು, ಗದ್ದೆ, ಹಳ್ಳಿ ಎಲ್ಲವೂ ಜಲಾವೃತವಾಯಿತು. ಈ ಘಟನೆ ನಡೀತಾ ಇದ್ದಂತೆ ಕಾಮಗಾರಿಯನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಸ್ಥಳೀಯರೆಲ್ಲ ಆ ಪ್ರದೇಶವನ್ನ ಬಿಟ್ರು. ಆಡಳಿತಾಧಿಕಾರಿಗಳು ಪ್ರದೇಶಕ್ಕೆ ಭೇಟಿ ನೀಡಿ ಪ್ರಸ್ತುತ 1/2 ಕಿಲೋಮೀಟರ್ ವರೆಗೆ, ಅಂದ್ರೆ ನೀರು ಎಲ್ಲಿಯವರೆಗೆ ಆವೃತವಾಗಿದೆಯೋ ಅದಕ್ಕೂ ಸುತ್ತಲಿನ 1/2 ಕಿಲೋಮೀಟರ್ ವರೆಗೆ ಜನಸಂಚಾರಕ್ಕೆ ನಿಷೇಧ ಹಾಕಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಜಲವಿಜ್ಞಾನಿ ND ಇಂಕಿಯಾ ಅವರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಬಗೆಯ ಒಂದು ನೀರಿನ ಜ್ವಾಲಾಮುಖಿಯಂತಹ ಸ್ಫೋಟಕ್ಕೆ ಕಾರಣ ಏನು ಎಂಬುದನ್ನ ತನಿಖೆ ಮಾಡ್ತಾ ಇದೆ. ಮತ್ತೊಂದೆಡೆ ವಿಶ್ವ ಹಿಂದೂ ಪರಿಷತ್ನ ನಾಯಕರಾದಂತಹ ವಿನೋದ್ ಬನ್ಸಾಲ್ ಅವರು ಗುಪ್ತಗಾಮಿನಿಯಾದಂತಹ ಸರಸ್ವತಿ ನದಿಗೆ ಮತ್ತೆ ಜೀವ ಬಂದಿದೆಯಾ ಎಂಬ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಾಲದಲ್ಲಿ ಈ ಭಾಗದಲ್ಲಿ ಸರಸ್ವತಿ ನದಿ ಹರಿತಾ ಇತ್ತು, ಕಾಲಾನುಕ್ರಮೇಣ ಅದು ಅಳಿದು ಹೋಯ್ತು. ಈಗ ಮತ್ತೆ ನದಿ ತನ್ನ ದಾರಿ ಹುಡುಕಿಕೊಂಡಿರಬಹುದಾ ಎಂಬುದು ಅವರ ವಾದ. ಜೈಸಲ್ಮೇರ್ನಲ್ಲಿ ನಡೆದಂತಹ ಈ ಒಂದು ಘಟನೆಯಿಂದ ಬೇಕಾಬಿಟ್ಟಿ ಮನ ಬಂದ ಕಡೆಯಲ್ಲೆಲ್ಲ ಮನ ಬಂದಷ್ಟು ಆಳದವರೆಗೆ ಬೋರ್ವೆಲ್ ತೆಗೆಯೋರು ಅಲರ್ಟ್ ಆಗ್ಲೇಬೇಕಿದೆ. ಇಲ್ಲ ಅಂದ್ರೆ ಇದೇ ತರಹದ ಆಫ್ಟರ್ ಎಫೆಕ್ಟ್ಸ್ ಎಲ್ಲ ಕಡೆ ನಡಿಬಹುದು. ಜೈಸಲ್ಮೇರ್ನಲ್ಲಿ ನೀರಿನ ಕೊರತೆ ಇದೆ ಅಂತ ಗೊತ್ತಿದ್ದು ಕೂಡ ಬೋರ್ವೆಲ್ ಕಾಮಗಾರಿ ಆರಂಭವಾಯಿತು. 100 ಅಲ್ಲ 200 ಅಲ್ಲ, ಬರೋಬ್ಬರಿ 850 ಅಡಿ ಆಳದವರೆಗೂ ಬೋರ್ವೆಲ್ ತೆಗೆಯಲಾಯಿತು. ಪರಿಣಾಮ ಜಲಜ್ವಾಲಾಮುಖಿ ಎದ್ದಿತ್ತು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಕೊಳವೆ ಬಾವಿಯಿಂದ ಬೆಂಕಿ ಹತ್ತಿ ಉರಿತಾ ಇದೆ. ಇದು ಕೂಡ ಮನುಷ್ಯನಿಗೆ ಒಂದು ಎಚ್ಚರಿಕೆ ಗಂಟೆ ಹೌದು. ಕೊಳವೆ ಬಾವಿ ತೆಗೆಯೋಕ್ಕೂ ಮುನ್ನ ವೈಜ್ಞಾನಿಕ ಸಲಹೆಗಳನ್ನೇ ಪಡೆದೇ ಆ ಜಾಗ ಉತ್ತಮ ಅಂತಾದ್ರೆ ಮಾತ್ರ ಕೊಳವೆ ಬಾವಿ ಕೆಲಸಕ್ಕೆ ಕೈ ಹಾಕಬೇಕು. ಇಲ್ಲಾಂದ್ರೆ ಈ ತರಹದ ಎಲ್ಲ ಅವಾಂತರಗಳು ಸೃಷ್ಟಿಯಾಗಿ ಭಾರಿ ಗಂಡಾಂತರವನ್ನ ತಂದಿಡೋ ಸಾಧ್ಯತೆ ಇದೆ. ನಾವು ಎಷ್ಟೋ ಕಡೆ ನೋಡಿರ್ತೀವಿ, ಕೇಳಿರ್ತೀವಿ ಕೂಡ. 1000 ಅಡಿ, 1200 ಅಡಿ, 1500 ಅಡಿ ಆಳದವರೆಗೆ ಬೋರ್ವೆಲ್ಗಾಗಿ ಭೂಮಿಯನ್ನ ಅಗೆಯಲಾಗುತ್ತೆ. ಈ ರೀತಿ ಅವೈಜ್ಞಾನಿಕವಾಗಿ ಅತಿ ಆಳದವರೆಗೆ ಭೂಮಿಯನ್ನ ಅಗೆಯೋದ್ರಿಂದ ಈ ತರಹದ ಎಲ್ಲ ಬಗೆಯ ಅಪಾಯಕಾರಿ ಪರಿಣಾಮಗಳು ಉಂಟಾಗುವ ಸಾಧ್ಯತೆ ಇದೆ. ಒಂದ್ ವೇಳೆ ಪ್ರಕೃತಿ ಮುನಿಸ್ಕೊಂತು ಅಂತಾದ್ರೆ ಎಲ್ಲವೂ ಕೈಮೀರಿ ಹೋಗುತ್ತೆ. ಕೇವಲ ನಡೀತಾ ಇರೋ ವಿನಾಶವನ್ನ ಸುಮ್ಮನೆ ಕೂತ್ಕೊಂಡು ನೋಡೋದಷ್ಟೇ ನಮ್ ಕೆಲಸ ಆಗತ್ತೆ. ಈಗ ರಾಜಸ್ಥಾನದಲ್ಲಿ ನಡೆದಂತಹ ಈ ಘಟನೆಯನ್ನೇ ತೆಗೆದುಕೊಂಡ್ರೆ, ಜಮೀನಿಗೋಸ್ಕರ ತೆಗೆದಂತಹ ಕೊಳವೆ ಬಾವಿ ಇಡೀ ಗ್ರಾಮವನ್ನೇ ಆಪೋಷಣ ತೆಗೆದುಕೊಂತು. ಇಡೀ ಗ್ರಾಮವೇ ನದಿಯಂತಾಗ್ಬಿಡ್ತು. ಆ ಕಡೆ ಜಮೀನು ಇಲ್ಲ, ಈ ಕಡೆ ಬೆಳೆನೂ ಇಲ್ಲ, ಇಡೀ ಗ್ರಾಮವೇ ಹೋಯ್ತು. ದೂರದ ರಾಜಸ್ಥಾನದಲ್ಲಾದಂತಹ ಈ ಬಗೆಯ ಘಟನೆ ನಾಳೆ ನಿಮ್ಮೂರಲ್ಲೂ ನಡಿಬಹುದು, ನಮ್ಮೂರಲ್ಲೂ ನಡಿಬಹುದು. ಎಚ್ಚರ ಇರಲಿ. ಪ್ರಕೃತಿ ತಾಳ್ಮೆ ಕಳೆದುಕೊಳ್ಳೋಕ್ಕೂ ಮುನ್ನ ನಾವು ಅಲರ್ಟ್ ಆಗೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನಮಸ್ಕಾರ.
ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.